ಫ್ರೆಂಡ್ಸ್ ಇಷ್ಟೊಂದು ದುಡ್ಡ ನಾನು ಆ ಅಂಗಡಿಗೆ ಹೋಗಿ ಖರ್ಚು ಮಾಡಲಿ. ಅವಳೆ ಭೂಪತಿ ರಾಣಿ ಅವಳೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಹುಡುಗಿ. ಇವತ್ತು ನಮ್ಮ ಗಾಯಿಗೆ ಮನೆಗೆ ಅರಿಶಿನ ಕುಂಕುಮ ತಾಳಕ್ಕೆ ಹೋಯ್ತಿದ್ದೀವಿ. ಇವಳಿಗೆ ಒಳ್ಳೇದಾಗಿ ನೆಕ್ಸ್ಟ್ ಇಯರ್ ಮದುವೆ ಆಗೋಯ್ತಾಳೆ ಅಂದ್ಬಿಟ್ಟು ಈ ಸಲ ಇವ್ರ ಮನೆ ಲಕ್ಷ್ಮೀನ ಕೂರ್ಸವ್ರೆ. ಅದಕ್ಕೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವಳಿಗೆ ಬೆಳಗ್ಗೆ 5 ಗಂಟೆಲ್ಲ ಲಕ್ಷ್ಮಿ ಬಂದು ಕುಣಿತಾ ಇತ್ತು. ಅದು ಇದ್ದು 6 ಗಂಟೆ ಆಗ್ತಾಯಿತ್ತು. ಇದ್ದು ಲಕ್ಷ್ಮಿ ಪೂಜೆ ಮುಗ್ದಿಲ್ಲ. ಬೆಳಗ್ಗೆ ಸಂಜೆವರೆಗೂ ಲಕ್ಷ್ಮಿ ಕರೆದು ಗುಡ್ಡೆ ಹಾಕೊಂಡವಳೆ. ಯಾರಿಗಾರು ದುಡ್ಬೇಕು ಅಂದ್ರೆ ಅವ್ರ ಮನೆಗೆ ಚೀಲ ತಗೊಬನ್ನಿ ಎತ್ಕೊಂಡು ಹೋಗಿ ನೋಡಿ. ಚಿನ್ನದ ಚೈನು ಚಿನ್ನದ ಉಂಗ್ರ ಎಲ್ಲ ಹಾಕೋಳೆ. ಯಾರಿಗಾರು ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ರೆ ಇವ್ರ ಮನೆ ಬಂದು ತರೋಟ ಮಾಡ್ಕೊಂಡು ಹೋಗಿ. ಇವ್ರ ಮನೆ ಅಡ್ರೆಸ್ಸು ದೊಡ್ಡಬೊಮ್ಮನಹಳ್ಳಿ, ಹಳ್ಳಿ ಮರದ ಹತ್ರನೇ ಇವ್ರ ಮನೆ. ನಮ್ಮ ಅತ್ತೆ ನೋಡಿ ಗೈಸ್, ನಮ್ಮ ಅತ್ತೆ ನೋಡಿ ಗೈಸ್, ಎಲ್ಲಾರ ಮನೆ ಹಬ್ಬ ಮಾಡ್ತಾರೆ ಇವರು. ಎಂತ ಸೊಪ್ಪು ಇರ್ತಾವ್ರೆ ನೋಡಿ ಗೈಸ್, ಎಂತ ದುಡ್ಮೆ ಮಾಡ್ತಾ ಇದ್ದಾರೆ ಇವರು. ನೋಡಿ ಗೈಸ್, ಇದೇ ನಮ್ಮನೆ ಲಕ್ಷ್ಮಿ. ಸಿಂಪಲ್ ಆಗಿ ಮಾಡಿದ್ದೀವಿ. ಸೋಪು ಸೆಟ್ಟೆ ಬುರ್ದಾಯ್ತು ಗೈಸ್. ಕೂತಿದ್ದಷ್ಟಿಗೆ ಎದಳಚ್ಚು ಕುಂಕುಮ ಕೊಡಕ್ ಬಂದವಳೆ. ಇಲ್ಲಿ ಕಟ್ಟು ಅಂದ್ರೆ ಇಲ್ಲಿ ಕಟ್ಟವಳೆ. ಸಾಯಿಸ್ಬಿಡತ್ತೈ ನಂಗೆ ಬೀಳ್ಸು. ಆ ಬೆಣ್ಣೆ ಕಟ್ಟಕ್ಕೂ ನರ ದೌರ್ಬಲ್ಯ, ಕಟ್ಟಕ್ಕೂ ಗೊತ್ತಿಲ್ಲ ನೋಡಿ ಗೈಸ್. ಅವ್ರು ಕಟ್ಟಿರೋ ಅಂತೂ ಇಂತೂ ನಮ್ಮ ಹುಡುಗಿ ಅರ್ಶಿನ ಕುಂಕುಮ ಇಸ್ಕೊಳಂಗ ಆಗಿದ್ದಾಳೆ. ಕಲೆ ಬಿಡು. ಕಾಲಿಗೆ ಬೀಳಿ ಫ್ರೆಂಡ್ಸ್. ಸದ್ಯ ಇತ್ತು ನಮ್ಮ ಧೈರ್ಯಕ್ಕೆ ಅರಿಶಿನ ಕುಂಕುಮ ಕೊಡ್ತಾಳೆ. ಕಾಲಿಗೆ ಬೀಳ್ಬೇಡ ಆದ್ರೂ ಬಂದು ಕಾಲಿಗೆ ಬೀಳ್ತಾವಳೆ. ಏನ್ ಮಾಡೋಣ ಹೇಳಿ. ಬೀಳೋದೇನು ಬೇಡ. ಕಟ್ಟತ್ತೆ ನರ ದೌರ್ಬಲ್ಯವೇ ನಿನಗೆ. ಗೈಸ್ ನೋಡಿ ಗೈಸ್, ಒಳ್ಳೆ 6 ವರ್ಷ ಮದುವೆ ಆಗಿರೋ ಥರ ಅರಿಶಿನ ಕುಂಕುಮ ಎಲ್ಲ ಬೆಳೆದವಳೆ. ಫ್ರೆಂಡ್ಸ್ ಇಷ್ಟೊಂದು ದುಡ್ಡ ನಾನು ಆ ಅಂಗಡಿಗೆ ಹೋಗಿ ಖರ್ಚು ಮಾಡಲಿ. ಅವಳೆ ಭೂಪತಿ ರಾಣಿ ಅವಳೆ.